ಯಾವ ಕಾರಣಕ್ಕೂ ನಮ್ಮ ರೈತರ ಹಿತವನ್ನ ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ ನಾವು. ಇದು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ ಬದ್ಧತೆ. ಕಾನೂನು ಕೂಡ ಎಲ್ಲರಿಗೂ ಕೂಡ ಅರಿವಿದೆ. ಇದು ಎಷ್ಟು ಟಿಎಂಸಿ ಬಿಡಬೇಕಾಗಿತ್ತು, ಎಷ್ಟು ಟಿಎಂಸಿ ಇದೆ, ನಮ್ಮ ಇದರಲ್ಲಿ ಏನಿದೆ ಅನ್ನೋದು ಕೂಡ ಎಲ್ಲರೂ ಕೂಡ ಅರಿವಿದೆ. ಇವತ್ತು ಬೆಳಗ್ಗೆ ಕೂಡ ಬಿಜೆಪಿಯ ಸ್ನೇಹಿತರು ಬೆಳಗ್ಗೆ ನಮ್ಮ ಯಡಿಯೂರಪ್ಪನವರು ಮತ್ತು ಅವರ ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅವರು ಕೂಡ ಹೋಗಿ ಅವರ ಹೋರಾಟವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅವರ ಎಲ್ಲ ಮಂತ್ರಿಗಳು, ಎಂಪಿಗಳು ನಮ್ಮ ರಾಜ್ಯದ ಹಿತವಾಗಿ ಅವರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಸೊ ಇದು ತಮಿಳುನಾಡವರು 9.94 ಟಿಎಂಸಿ ಡಿಸ್ಟ್ರೆಸ್ ಫಾರ್ಮುಲಾಲಿ ಬಿಡಬೇಕು ಅಂತೇಳಿ ಅವ್ರದ್ದು ಮನವಿ ನಮ್ಮ ಕೇಂದ್ರ ಮಂಡಳಿ ಮೇಲೆ ಇತ್ತು. ಸೊ ಅದರ ಪ್ರಕಾರ 4.25 ಟಿಎಂಸಿ ಅಂದರೆ ಡಬಲ್ ಕೇಳಿದ್ರು, ಅದು ಕಡಿಮೆ ಕೊಟ್ಟಿದ್ದಾರೆ, ಅವರು ಅರ್ಧ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಕೂಡ ಮುಂದೆ ನಿನ್ನೆ ಏನು ನಮಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ, ಇದ್ರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ನಾಳೆ 11 ಗಂಟೆಗೆ ನಮ್ಮ ರಾಜ್ಯದಲ್ಲಿ, ಭಾನುವಾರ ನಾಳೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸೊ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ನಮ್ಮ ಲೀಗಲ್ ಟೀಮ್ ಹತ್ರ ಕೂಡ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿಯವರು, ಆಲ್ ಲೀಡರ್ಸ್, ಸಂಬಂಧಪಟ್ಟಂಥ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏಕೆಂದರೆ ನಮಗೆ ಬಿಜೆಪಿಯ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಸಹಕಾರ ಕೊಟ್ಟಿದ್ದಾರೆ, ಎಂಪಿಸ್ಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು, ಅದಕ್ಕೆ ನಾನು ತಕರಾರು ಮಾಡೋಕ್ಕೆ ನಾನು ಹೋಗುವುದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮಧ್ಯದಲ್ಲಿ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನ ಬಗೆಹರಿಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನಗೆ ಇಡೀ ದೇಶದ ಎಲ್ಲ ರೈತರು ಕೂಡ ಒಂದೇ. ನಾನು ಅಧಿಕಾರಕ್ಕೆ ತೆಗೆದುಕೊಂಡ ಮೇಲೆ ಮೊದಲನೇ ಬಾರಿಗೆ ನಾನು CR ಪಾಟೀಲ್ ಅವರಿಗೆ ಅಭಿನಂದಿಸಬೇಕು.